ಇವತ್ತು ಅಪ್ಪಗೆರೆ ತಿಮ್ಮರಾಜು ಇದ್ದಾರೆ, ಪ್ರಸಿದ್ಧ ಜನಪದ ಗಾಯಕರು. ಸುಮಾರು ವರ್ಷಗಳಿಂದ ಸ್ನೇಹಿತರು, ಒಂದು 30-35 ವರ್ಷ ಇರ್ಬೋದು. ಸರ್, ನನ್ನ ಪುಸ್ತಕಗಳು ಈ ಒಂದು ರ್ಯಾಕಲ್ಲಿದೆ. ಒಟ್ಟು ಈಗ 17 ಪುಸ್ತಕಗಳು ಬರೆದಿದ್ದೇನೆ. ತಾವು ಹಿಂದೆ ಒಂದ್ಸರಿ ಹೇಳಿದ್ರಿ, ಸಿ ಡಿಗಳು ನೋಡ್ಬಿಟ್ಟು ಏನ ಮಾರಾಯ ಇಷ್ಟು ಮಾಡಿಬಿಟ್ಟಿದ್ಯಾ ಅಂತ. ಈಗ ಪುಸ್ತಕ ತೋರಿಸಿದಾಗ ಏನು ಹೇಳ್ತೀರಿ? ನನಗೆ ಪುಸ್ತಕ ಈ ಭೂಮಿ ಇರುವವರೆಗೂ ಉಳ್ಕೊಳ್ಳುವಂಥದ್ದು ಜಯಪ್ರಕಾಶ್ನ ಅಂತೇಳಿ. ನೀನು ಒಂದು ಸರ್ಕಾರಿ ಕೆಲಸವನ್ನೇ ಬಿಟ್ಟು ನಾನು ವ್ಯಕ್ತಿತ್ವವನ್ನು ರೂಪಿಸಬೇಕು, ವ್ಯಕ್ತಿತ್ವ ಬೆಳವಣಿಗೆಗೆ ಈ ಕರ್ನಾಟಕ ಜನವನ್ನು, ಯುವಕರನ್ನ, ಯುವತಿಯರನ್ನು ತಯಾರು ಮಾಡಬೇಕು ಅಂತ ಒಂದು ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ನಿಜವಾಗಲೂ ಕೂಡ ಜಯಪ್ರಕಾಶ್ನ ಅಂತೇಳಿ ನಿನಗೆ ಅನಂತ ಅಭಿನಂದನೆಗಳನ್ನ ಹೇಳ್ತೀನಿ. 17 ಪುಸ್ತಕ ಅಲ್ಲ, ಇನ್ನೂ ಒಂದು 25 ಪುಸ್ತಕಗಳು ಬರ್ತದೆ. ಆ ಜ್ಞಾನ ಇದೆ. ಈ ಯುವಕರಿಗೆ ತನ್ನ ಫ್ಯಾಷನ್ಗೆ ಬದಲಿಯಾಗ್ತಿರೋ ಹುಡುಗರುಗಳಿಗೆ ವ್ಯಕ್ತಿತ್ವ ಬೆಳೆಗಳನ್ನು ಹೇಗೆ ರೂಪಿಸ್ಕೊಳ್ಬಹುದು ಅಂತ ನಿನ್ನ ವ್ಯಕ್ತಿತ್ವ ಪುಸ್ತಕವೇ ಇದು. ನಿರೀಕ್ಷೆಯಲ್ಲಿ ಮಕ್ಕಳುಗಳು ಕಾಡ್ತಾ ಇರ್ತಾರೆ. ಇಂಥ ಪರೀಕ್ಷೆ ಮತ್ತು ನಿರೀಕ್ಷೆಯನ್ನು ಅವರು ಬದುಕು ಮತ್ತು ಬದುಕಿನ ನಡುವೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ತಮ್ಮ ನಿರೀಕ್ಷೆಯಿಂದ ಅನ್ನುವಂಥ ಮಾತು ಬಹಳ ಇಷ್ಟವಾಗ್ತದೆ ಅಂತೇಳಿ. ನಾನು ನಿನ್ನ ಬಾಲ್ಯದಿಂದ ನೋಡಿದವನು, ನಿನ್ನ ಕೆಲಸದಲ್ಲಿದ್ದಾಗಲೂ ಕೂಡ ನೋಡಿದವನು. ನಾನು ಯಮನಿಕಾದಲ್ಲಿ ಒಂದು ಕವಿಗೋಷ್ಠಿ ಮುಖಾಂತರ ನೀನು ಬೆಳೆದು ಬಂದಂಥವನು. ಇವತ್ತು ನೀನು 17 ಪುಸ್ತಕ ಬರೆದಿದೆ ಅಂದರೆ ನಿನ್ನಂಥ ಮನಸ್ಸುಗಳಿಗೆ, ನಿನ್ನಂಥ ಬರಹಗಾರರಿಗೆ ನಿನ್ನ 17 ಪುಸ್ತಕಗಳು ಒಂದು ಮಾದರಿ, ಒಂದು ಪ್ರೇರಣೆ ಅಂತ ನಾನು ಹೇಳಿ ನಿಜವಾಗ್ಲೂ ಕೂಡ ನನಗೆ ಭಾಳ ಇಷ್ಟವಾಗುವಂಥ ಜಯಪ್ರಕಾಶ್. ಯಾವಾಗಲೂ ನಿನ್ನ ಪುಸ್ತಕ ಜಯಪ್ರದವಾಗಿರಲಿ, ಜಯಪ್ರಕಾಶವಾಗಿರಲಿ ಅಂತೇಳಿ ನಿನಗೆ ಅಭಿನಂದನೆಗಳು. ಮಲ್ಲಿಗೆ 2 ಸಾಲ್ ಬೇಕು, ಯಾಕೆಂದ್ರೆ ನಾವು ನೈನಿತಾಲ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಪರಿಚಯ ಆಗಿದ್ದು ಅಲ್ವೇ? ಆ 2 ಸಾಲ್ ಹೇಳ್ಬಿಡಿ, ನನ್ಗೆ ಹಳೆ ನೆನಪು ಬರುತ್ತೆ. ಟ್ರೈನಲ್ಲೆಲ್ಲ ಆಡ್ಕೊಂಡು ಹೋಗಿದ್ವಿ ಡೆಲ್ಲಿಗೆ ಹೋಗ್ತಾ. ಹೌದು. ಆಹಾ ಮಲ್ಲಿಗೆ ಬರುವೇನೆ ನಿನ್ನಲ್ಲಿಗೆ, ಆಹಾ ಮಲ್ಲಿಗೆ ಬರುವೇನೆ ನಿನ್ನಲ್ಲಿಗೆ, ಬೆಳಕು ಬೆಳ್ಳಿ ಚಿಗುರಿದಾಗ, ಬೆಳಕು ಬಳ್ಳಿ ಆಡಿದಾಗ ಬರುವೇನೆ ನಿನ್ನಲ್ಲಿಗೆ, ಆಹಾ ಮಲ್ಲಿಗೆ ಬರುವೇನೆ ನಿನ್ನಲ್ಲಿಗೆ, ನಸುಕು ಸುಶೀಲ ಸಮಯವಾಗಿ ಸೌಸುವವದು ತೂಸಿತಾಗೆ, ಕಾಣದೆ ಅದು ಬರುವ ಹಾಗೆ ಬರುವೇನೆ ನಿನ್ನಲ್ಲಿಗೆ, ಆಹಾ ಮಲ್ಲಿಗೆ ಬರುವೇನೆ ನಿನ್ನಲ್ಲಿಗೆ. ಬೇಂದ್ರೆಯವರ ಗೀತೆ ಇದು. ಸವಿ ಕನಸಿನ ಕಾಲದಲ್ಲಿ ಕುಶೆ ಕುಣಿಯುವ ತಾಣದಲ್ಲಿ, ಸವಿ ಕನಸಿನ ಕಾಲದಲ್ಲಿ ಕುಶೆ ಕುಣಿಯುವ ತಾಣದಲ್ಲಿ, ನಿನ್ನ ಮೋಹ ಜಾಲದಲ್ಲಿ ಬರುವೇನೆ ನಿನ್ನಲ್ಲಿಗೆ, ನಿನ್ನ ಮೋಹ ಜಾಲದಲ್ಲಿ ಬರುವೇನೆ ನಿನ್ನಲ್ಲಿಗೆ, ಆಹಾ ಮಲ್ಲಿಗೆ ಬರುವೇನೆ ನಿನ್ನಲ್ಲಿಗೆ. ಬೇಂದ್ರೆಯವರ ಗೀತೆ 40 ವರ್ಷಗಳ ಹಿಂದೆ ಈ ಹಾಡನ್ನು ಬಹಳ ಪ್ರಿಯವಾಗಿ ಕೇಳ್ತಿದ್ದಂಥ ಜಯಪ್ರಕಾಶ್ ಅಂತೇಳಿ ಇವತ್ತು ಮತ್ತೆ ಅದನ್ನು ನೆನೆಸಿದ್ದಾರೆ. ಈ ನಿರೀಕ್ಷೆ ಅವನ ಪ್ರಗತಿ ಆಗಲಿ ಅಂತ ನಾಟ್ಯೇಳಿಗೆ ನಾನು ಅನಂತ ಅಭಿನಂದನೆಗಳು. ನಮಸ್ಕಾರ ನಾಟ್ಯೇಳಿ. ನಮಸ್ಕಾರ ಜಯಪ್ರಕಾಶ್ ಅಂತೇಳಿ. ನಮಸ್ಕಾರ.